ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್ ಹಲೋ ನಮಸ್ತೆ, ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್. ಸೊ ನೀವೇನಾದರೂ ಇದೆಲ್ಲ ಕಾಂಟೆಂಟ್ ನೋಡೋಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಆ್ಯಸ್ ಯು ಆಲ್ ನೋ, ಫೆಸ್ಟಿವ್ ಸೀಸನ್ ಸ್ಟಾರ್ಟ್ ಆಗಿದೆ. ನೀವೇನಾದರೂ ಮಿನಿಮಲ್ ಫೆಸ್ಟಿವ್ ಲುಕ್ನ ಕ್ರಿಯೇಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರಾ ಅಂದರೆ ಯು ಆರ್ ಅಟ್ ದ ರೈಟ್ ಪ್ಲೇಸ್. ನಾನು ಈ ಲುಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಯೂಸಿಂಗ್ ಬೇಸಿಕ್ ಮೇಕಪ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡೂ ದಟ್. Come, I'll show you how to achieve this. Let's start with the video. ಫಸ್ಟ್ ಆಫ್ ಆಲ್ ಮೇಕಪ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ವೆಟ್ ವೈಪ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ ಫುಲ್ ಫೇಸ್ ಕ್ಲೀನ್ ಮಾಡೋಕ್ಕೆ. ನೀವು ಬೇಕಾದರೆ ಫೇಸ್ ವಾಶ್ ಕೂಡ ಯೂಸ್ ಮಾಡ್ಕೊಂಡು ಫೇಸ್ನ ವಾಶ್ ಮಾಡ್ಕೋಬೋದು. ಒನ್ಸ್ ಫೇಸ್ನ ಕಂಪ್ಲೀಟ್ಲಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಮಾಯ್ಶ್ಚರೈಸ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಸಿರಮ್ನ ಯೂಸ್ ಮಾಡ್ಕೊಂಡಿದ್ದೀನಿ ಲಾರಿಯಲ್ದು. ಅದನ್ನು ಮುಖದಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಮಾಯ್ಶ್ಚರೈಸ್ ಮಾಡ್ಕೊತಾ ಇದ್ದೀನಿ ಟ್ಯಾಪ್ ಮಾಡಿಕೊಂಡು. ಇಟ್ ಈಸ್ ಆಲ್ವೇಸ್ ಬೆಟರ್ ಕಿ ಫೇಸ್ನ ಪ್ರೆಪ್ ಮಾಡ್ಕೊಳ್ಳಿ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಮೇಕಪ್. ಫೇಸ್ ಜೊತೆ ಲಿಪ್ಸ್ನ ಕೂಡ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಲಿಪ್ ಬಾಮ್ನ ಯೂಸ್ ಮಾಡಿಕೊಂಡು ಲಿಪ್ಸ್ನ ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪ್ರೈಮರ್ ಹಚ್ಕೋತಾ ಇದ್ದೀನಿ. ಪ್ರೈಮರಿಂದ ಪೋರ್ಸ್ ಎಲ್ಲ ಸ್ವಲ್ಪ ಮಿನಿಮೈಸ್ ಆಗುತ್ತೆ, ಸೊ ಅದಕ್ಕೋಸ್ಕರ ಪ್ರೈಮರ್ನ ಹಚ್ಬಿಟ್ಟು ಮೇಕಪ್ನ ಸ್ಟಾರ್ಟ್ ಮಾಡ್ತೀನಿ. ಆಲ್ಸೋ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ಇನ್ ಕೇಸ್ ನೀವು ಪ್ರೈಮರ್ನ ಯೂಸ್ ಮಾಡಿಕೊಂಡ್ರೆ. ಆಫ್ಟರ್ ಪ್ರೈಮರ್ ನಾನು ಕನ್ಸಿಲರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನನಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ನಾನು ಕರೆಕ್ಟರ್ನ ಫಸ್ಟ್ ಅಪ್ಲೈ ಮಾಡ್ಕೋತೀನಿ. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಡಾರ್ಕ್ ಸರ್ಕಲ್ ಲೈಟನ್ ಅಪ್ ಆಗುತ್ತೆ. ನೀವು ಬರೀ ಕನ್ಸಿಲರ್ನ ಯೂಸ್ ಮಾಡಿಕೊಂಡ್ರೆ ಅದು ಲೈಕ್ ಗ್ರೇಯಿಶ್ ಕಲರ್ ಬಂದುಬಿಡುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಯೂಸ್ ಕರೆಕ್ಟರ್ ಆ್ಯಂಡ್ ದೆನ್ ಕನ್ಸಿಲರ್ ಇಫ್ ನಿಮ್ಮದು ಡಾರ್ಕ್ ಸರ್ಕಲ್ಸ್ ತುಂಬ ಡಾರ್ಕ್ ಆಗಿದೆ ಅಂದರೆ. ಇಫ್ ಇಟ್ ಈಸ್ ನಾರ್ಮಲ್ ದೆನ್ ಯು ಕ್ಯಾನ್ ಗೋ ವಿತ್ ದ ಕನ್ಸಿಲರ್ ಇಟ್ ಸೆಲ್ಫ್. ಸೊ ನಾನು ಫಸ್ಟ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡೆ ಆ್ಯಂಡ್ ದೆನ್ ಕನ್ಸಿಲರ್ ಅಪ್ಲೈ ಮಾಡಿದೆ. ಚೆನ್ನಾಗೆ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಡ್ಯಾಪ್ ಮಾಡಿಕೊಂಡೆ ಆ್ಯಂಡ್ ದೆನ್ ಲೂಸ್ ಪೌಡರ್ನ ಯೂಸ್ ಮಾಡಿಕೊಂಡು ಅದನ್ನು ಸೆಟ್ ಮಾಡಿಕೊಂಡೆ. ಒನ್ಸ್ ಇದು ಆದಮೇಲೆ ಬೇಸ್ ಮೇಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಸ್ ದಿಸ್ ಈಸ್ ಅ ಮಿನಿಮಲ್ ಮೇಕಪ್, ಸೊ ನಾನಿಲ್ಲಿ ಲೈಕ್ ಟಿಂಟೆಡ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಿಮಗೆ ಎರಡೂ ಬೆನಿಫಿಟ್ ಸಿಗುತ್ತೆ, ಟಿಂಟು ಇರುತ್ತೆ ಪ್ಲಸ್ ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಒನ್ಸ್ ಬೇಸ್ ಸೆಟ್ ಆದಮೇಲೆ ಅದ್ರ ಮೇಲೆ ನಾನು ಲೂಸ್ ಪೌಡರ್ ಮತ್ತು ಹಾಕೊಂಡು ಸೆಟ್ ಮಾಡ್ಕೊತೀನಿ ಸೊ ದ್ಯಾಟ್ ಮ್ಯಾಟಿಫೈ ಲುಕ್ ಬರಲಿ ಅಂತ ಹೇಳಿಕೊಂಡು. ನೆಕ್ಸ್ಟ್ ಕಮಿಂಗ್ ಟು ಐ ಮೇಕಪ್, ಅದು ಕೂಡ ನಾನು ತುಂಬ ಸಿಂಪಲ್ಲಾಗೇ ಇಟ್ಕೊಂಡಿದ್ದೆ. ಜಸ್ಟ್ ಐಲೈನರ್ ಮತ್ತು ಕಾಜಲ್ ಹಚ್ಕೊಂಡು ಲೈಕ್ ಸ್ಮಜ್ ಕೈಂಡ್ ಆಫ್ ಲುಕ್ ಮಾಡೋಣ ಅಂತ ಅಂದ್ಕೊಂಡೆ, ಸ್ಮೋಕಿ ಲುಕ್ನ. ಐ ಶ್ಯಾಡೋ ಏನೂ ಅಪ್ಲೈ ಮಾಡ್ಕೊಂಡಿಲ್ಲ, ಜಸ್ಟ್ ಕಾಜಲ್ ಆ್ಯಂಡ್ ಐಲೈನರ್ ಹಾಕ್ಕೊಂಡು ಅದನ್ನು ಸ್ಮಜ್ ಮಾಡಿಕೊಂಡೆ ವಿತ್ ಬೈ ಯೂಸಿಂಗ್ ಬ್ರಷ್ ಆ್ಯಂಡ್ ಇಟ್ ವಾಸ್ ಲುಕಿಂಗ್ ರಿಯಲಿ ಗುಡ್ ಅಂತಲೇ ಹೇಳ್ಕೊಬೋದು. ಲೈಕ್ ಸ್ವಲ್ಪ ಮೆಸ್ಸಿ ಆ್ಯಂಡ್ ಕಾಣಿಸುತ್ತೆ, ಬಟ್ ಲುಕ್ ವೈಸ್ ನೋಡೋಕೆ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓವರ್ ಆಲ್ ಮೇಕಪ್ ತುಂಬ ಸಿಂಪಲ್ ಮಿನಿಮಲ್ ಆಗಿರೋದ್ರಿಂದ ನಾನು ಲಿಪ್ಸ್ಟಿಕ್ನ ತುಂಬ ಬ್ರೈಟಾಗಿ ಚೂಸ್ ಮಾಡಿದೆ. ರೆಡ್ ಕಲರ್ ಲಿಪ್ಸ್ಟಿಕ್ನ ಚೂಸ್ ಮಾಡಿದೆ ಬಿಕಾಸ್ ಯಾವುದಾದ್ರೂ ಫಂಕ್ಷನ್ ಒಕೇಶನ್ ಏನಾದರೂ ಇದ್ದರೆ ರೆಡ್ ಲಿಪ್ಸ್ಟಿಕ್ ಗೋಸ್ ವಿತ್ ಆಲ್ ಅಂತ ಹೇಳಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿದೆ. ಇಂಡಿಯಾ ದಟ್ ಈಸ್ ಹೌ ಐ ಅಚೀವ್ ದಿಸ್ ಮಿನಿಮಲ್ ಫೆಸ್ಟಿವ್ ಲುಕ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.